ನಾಳೆ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಒಟ್ಟಿಗೆ 6,000 ಹಣ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈಗ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಏನಿದ್ದಾರೆ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ನಿಮಗೆ ಗೊತ್ತಿರಬಹುದು, 15ನೇ ಕಂತಿನ ಹಣ ಪಡೆದಂತವ್ರು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಕೆಲವರಿಗಂತೂ ಇನ್ನು 15ನೇ ಕಂತಿನ ಹಣ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಇಷ್ಟು ದಿನಗಳ ಕಾಲ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಮಂದಿ ದಿನಗಳನ್ನ ಕಳಿತಾ ಇದ್ರು. ಕೊನೆಗೂ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು. ಸೊ ಹಾಗಾದ್ರೆ ನಾಳೆ ಜನವರಿ 1ಕ್ಕೆ ಹೊಸ ವರ್ಷದ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ 6,000 ಹಣವನ್ನ ರಾಜ್ಯ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ನೀವು 6,000 ಹಣವನ್ನ ಪಡೆಯುವಂತವ್ರು ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು. ಹಾಗಾದ್ರೆ ನಾಳೆ ಯಾರ್ಯಾರು 6,000 ಹಣವನ್ನ ಪಡಿತಾರೆ, ಹೇಗೆ ಪಡಿತಾರೆ, ಯಾವ ಜಿಲ್ಲೆಗಳಿಗೆ ಮೊದಲು ಈ ಒಂದು 6,000 ಹಣ ರಿಲೀಸ್ ಆಗ್ತಾ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಸೊ ಇಲ್ಲಿವರೆಗೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ, ಸೊ 16ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಸೊ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ತಿಳಿಸ್ಕೊಡ್ತಾ ಇದೀನಿ. 6,000 ಹಣವನ್ನ ಪಡೆಯೋದು ಹೇಗೆ, 6,000 ಹಣ ಹೇಗ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಷ್ಟು ಮಂದಿಗೆ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ನಾಳೆ. ನಿಮಗೆಲ್ಲ ಗೊತ್ತಿರಬಹುದು, ಇಷ್ಟು ದಿನಗಳ ಕಾಲ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಲೇಟ್ ಆಗಿ ಪಡಿತಾ ಇದ್ರಿ. ಸೊ ಅಂದ್ರೆ ಈ ತಿಂಗಳು ಬರ್ಬೇಕಾದಂತ ಹಣ ಮುಂದಿನ ತಿಂಗಳ ಬರ್ತಾ ಇತ್ತು. ಸೊ ಈ ರೀತಿಯಾಗಿ ಪ್ರತಿ ತಿಂಗಳ ಲೇಟ್ ಆಗಿ ಹಣವನ್ನ ಪಡಿತಾ ಇದ್ರಿ. ಸೊ ಈಗ 15ನೇ ಕಂತಿನ ಹಣ ಪಡೆದಂತವ್ರು 16ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಕೊನೆಗೂ ಅವರಿಗೆ 16ನೇ ಕಂತಿನ ಹಣ ಪಡೆಯುವಂತ ಭಾಗ್ಯ ಬಂದೇ ಬಿಡ್ತು. ಇದ್ರ ಜೊತೆಗೆ ಟೋಟಲ್ ಆಗಿ ಅಂದ್ರೆ ನಿಮ್ಗೆ ಒಟ್ಟು 6,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸ್ನೇಹಿತರೆ, ರಾಜ್ಯ ಸರ್ಕಾರ ಮಾಹಿತಿ ಕೊಟ್ಟಿರುವ ಪ್ರಕಾರ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗ ಏನಿದೆ ಈ ಒಂದು ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡಿದ್ದಾರೆ. ಸೊ ಆ ಒಂದು ಹಣ ಏನು ಉಳಿಯುತ್ತೆ ಅಂದ್ರೆ ಒಂದು 10 ದಿನಗಳ ಕಾಲ ಈ ಒಂದು ಸ್ಟ್ರೈಕ್ ಅನ್ನ ನಡೆಸ್ತಾ ಇದಾರಂತೆ ಸಾರಿಗೆ ಸಂಸ್ಥೆಯ ನೌಕರರು. ಸೊ ಆ ಒಂದು ಹಣ ಉಳಿಯುತ್ತಲ್ಲ, ಅದನ್ನ ಏನ್ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿಯರಿಗೆ ಹಾಗೂ ಅಕ್ಕಿ ಹಣ ಅಂತೇಳಿ ಡಿಸ್ಟ್ರಿಬ್ಯೂಟ್ ಅಂದ್ರೆ ಕೊಡ್ತಾ ಇದ್ದಾರೆ. ಹಣವನ್ನ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಇಲ್ಲಿವರೆಗೆ ಏನ್ ಪೆಂಡಿಂಗ್ ಇತ್ತು ಅದನ್ನ ಕೊಟ್ಬಿಡೋಣ ಅಂತೇಳಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಸೊ ಅದೇ ರೀತಿಯಾಗಿ ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ 6,000 ಹಣ ಯಾವ ರೀತಿ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸೊ ಇಲ್ಲಿ ಯಾವ ಜಿಲ್ಲೆಗಳಿಗೆ ಅಂತ ಹೇಳಿಲ್ಲ, ಆದ್ರೆ 6,000 ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು. ಮೊದಲದಾಗಿ ಇಲ್ಲಿ ನಿಮ್ಗೆ 15ನೇ ಕಂತಿನ ಹಣ ಯಾರಿಗಾದ್ರೂ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ 15ನೇ ಕಂತಿನ ಹಣ ಬರುತ್ತೆ. ಮತ್ತೆ 15ನೇ ಕಂತಿನ ಹಣವನ್ನ ಪಡೆದಂತವ್ರು 16ನೇ ಕಂತಿನ ಹಣವನ್ನ ಪಡಿತಾರೆ. ಸೊ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇಲ್ಲಿವರೆಗೆ 17 ಕಂತುಗಳನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಸೊ ಈಗ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿಬಿಡೋಣ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸೊ ನಾಳೆ ಜನವರಿ 1 ಹೊಸ ವರ್ಷದ ಹಬ್ಬದ ಪ್ರಯುಕ್ತ ಎಲ್ಲರ ಖಾತೆಗೆ ಒಂದು 6,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಅಂದ್ರೆ ಇಲ್ಲಿ ಯಾರಿಗೆ ಈ ಒಂದು 15, 16 ಕಂತಿನ ಹಣ ಬಂದಿಲ್ಲ, ಇವೆರಡು ಅದ್ರ ಜೊತೆಗೆ 17ನೇ ಕಂತಿನ ಹಣ ಕೂಡ ಬರುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದೆ. ಸೊ ಅಂದ್ರೆ ಇಲ್ಲಿ ನಿಮಗೆ ಅಟ್ಲೀಸ್ಟ್ ಏನಿಲ್ಲಪ್ಪ ಅಂತಂದ್ರೆ 2 ಕಂತುಗಳ ಹಣ ಅಂತೂ 100% ಪಕ್ಕ ಗ್ಯಾರಂಟಿ ಆಗಿ ಬರುತ್ತೆ. ಯಾರಿಗೆ 15ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 16, 15 ಮತ್ತು 16ನೇ ಕಂತಿನ ಹಣ ಬರುತ್ತೆ. ಸೊ ಯಾರು 15ನೇ ಕಂತಿನ ಹಣವನ್ನು ಪಡೆದಿರ್ತಾರೆ ಅವರಿಗೆ 16ನೇ ಕಂತಿನ ಹಣ ಬರುತ್ತೆ. ಅಂದ್ರೆ ಇಲ್ಲಿ 16ನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಲ್ಲ, ಸೊ ನಾಳೆ ನಿಮ್ಮ ಖಾತೆಗಳಿಗೆ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸೊ ಅಂದ್ರೆ ಇಲ್ಲಿ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವಂತ ಎಲ್ಲ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ ಸೊ ಇಲ್ಲಿ ನಿಮ್ಗೆ 15, 16, 17ನೇ ಕಂತಿನ ಹಣ ಒಟ್ಟಿಗೆ 6,000 ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಸೊ ಅಂದ್ರೆ ಯಾರಿಗಾದ್ರೂ ಈ ಒಂದು GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದ್ವು. ಸೊ ಅಂತವ್ರಿಗೆ ಅಂದ್ರೆ ಬಡವರು ಯಾರಿರ್ತಾರೆ ಅಂತವ್ರಿಗೆ ಕೂಡ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆ ಒಂದು ಹಣವನ್ನ ರಿಲೀಸ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೊ ಮತ್ತೆ ಯಾವುದೇ ಒಂದು ತಾಂತ್ರಿಕ ದೋಷ ಬರದಂತೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ಬೇಕಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿಗೆ 6,000 ಹಣವನ್ನ ಬಿಡುಗಡೆ ಆಗುತ್ತೆ ಅಂತ ನಮಗೆ ತಿಳಿದು ಬಂದಿರುವಂತದ್ದು. ಸೊ ಹಾಗಾದ್ರೆ ನಾಳೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ಕಾಯ್ದು ನೋಡಿ ಮತ್ತೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.